4ರಂದು ರಾಜಸ್ಥಾನದ ಕೋಟಾನಲ್ಲಿ ಆಯಿತು. ಅದು ದೇಶದ ಎಲ್ಲ ರಾಜ್ಯಗಳಿಗೂ ವ್ಯಾಪಿಸಿ ಕೋಲಾರ ಜಿಲ್ಲೆಗೆ ನಾವು ತಡವಾಗಿ ಬಂತು. ಎಷ್ಟಂದರೆ 2005ರಲ್ಲಿ ನಮ್ಮ ಮಿಟ್ಟೂರು ಲಕ್ಷ್ಮಣ್ಣು ನಾವು ಎಲ್ಲ ಸೇರಿ ಭಾರತೀಯ ಕಿಸಾನ್ ಸಂಘವನ್ನು ಮಾಡಿದ್ವಿ. ಆಗ ಹಾಲಿನ ಬೆಲೆಗೆ ಹೋರಾಟ ಮಾಡಿದ್ದು ಇಡೀ ಕೋಲಾರ ಜಿಲ್ಲೆಯಲ್ಲಿ ಯಾರಿಗೂ ಎಣಿಸಿರಲಿಲ್ಲ. ನಾವು ಎಲ್ಲ ಡೈರಿಗಳಿಗೂ ಹೋಗಿದ್ವಿ, ಎಲ್ಲ ಕರಪತ್ರ ಮುಟ್ಟಿಸಿದ್ವಿ, ಆದರೆ ಸಹಕಾರ ಸಿಗಲಿಲ್ಲ. ಆದರೂ ರೈತರು ಬಂದಿದ್ದರು. ಎಷ್ಟು ಬಂದಿದ್ರು? 1500 ಬಂದಿದ್ದರು. ಎಲ್ಲ ನಮಗೂ ಗೊತ್ತಿಲ್ಲ ಅಷ್ಟು ಬರ್ತಾರಂತ. ನಾವು ಅಷ್ಟು ಶ್ರಮ ಹಾಕಿ ಮಾಡಿದ್ವಿ. ಆದರೆ ಭಾರತೀಯ ಕಿಸಾನ್ ಸಂಘ ಒಂದು ಯಾವ ರೀತಿ ಹೋರಾಟ ಮಾಡುತ್ತೆ ಅಂದರೆ, ಅವತ್ತು ಎಲ್ಲ ಪೇಪರು ಎಲ್ಲ ಟಿ ವಿಗಳಲ್ಲೂ ಪೊಲೀಸರು ಎಷ್ಟು ಕೇಳಿದ್ರೆ ನಾವು 50 ಜನ ಸೇರ್ತೀವಿ ಅಂತ ಹೇಳಿದ್ವಿ. ನಾವು ಕೋಲಾರಲ್ಲಿ 50 ಜನ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ನಾವು ಮೆರವಣಿಗೆ ಶುರು ಮಾಡಿದ್ವಿ. ಗಾಂಧಿವನದಿಂದ 50 ಜನ ಮೆರವಣಿಗೆ ಮಾಡಬೇಕಂತ ನಾವು. ಅಂದರೆ ಅಖಂಡ ಕೋಲಾರ ಜಿಲ್ಲೆ ಇದ್ದಾಗ ಅಖಂಡ ಕೋಲಾರ ಜಿಲ್ಲೆ ನಾವು ಮಾಡಿದ್ದು, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ. ಅವತ್ತು 1500 ಹೋರಾಟ ಮಾಡಿದ್ವಿ. ಅವತ್ತು ರಾಜ್ಯದ ಎಲ್ಲ ಜಿಲ್ಲೆ ಕೇಂದ್ರಗಳಲ್ಲೂ ಪ್ರತಿಭಟನೆ ಮಾಡಿದ್ವಿ. ಯಾವ ರೀತಿ ಅಂದರೆ, ಹಾಲಿನ ಉತ್ಪನ್ನಗಳಿಗೆ ಮೌಲ್ಯವರ್ಧನೆ ಆಗಬೇಕು. ಈ ನಮ್ಮ ಪೌಡ್ರ್ ಉಳಿದೋಗ್ತಾ ಇತ್ತು, ಶಾಲೆಗಳಿಗೆ ಕೊಡಿ, ಬಿಸಿ ಊಟಕ್ಕೆ. ಅವತ್ತು ನಾವೇನು ಹೋರಾಟ ಮಾಡಿದ್ವಿ ಕಿಸಾನ್ ಸಂಘ, ಅದು ಕೋಲಾರ ಜಿಲ್ಲೆಯಿಂದ ಇರ್ಬೋದು, ಇಡೀ ರಾಜ್ಯದಲ್ಲಿ ಬಿಸಿ ಊಟ ಇದರಲ್ಲಿ ಮಕ್ಕಳಿಗೆ ಇದು ಮಾಡಬೇಕು, ಅನುಷ್ಠಾನ ಮಾಡಬೇಕು ಅಂತ ಅವತ್ತಿನ ಕಿಸಾನ್ ಸಂಘದ ಹೋರಾಟ ಇವತ್ತು ಶಾಲೆಗಳಿಗೆ ಬಂದಿದೆ. ಆದರೆ ಆಮೇಲೆ ಕಿಸಾನ್ ಸಂಘ ನಾವು ಸ್ವಲ್ಪ ಬಿಟ್ಬಿಟ್ವಿ. ನಾವೆಲ್ಲ ಒಳ್ಳೆಯ ಆರ್ಗನೈಸೇಷನ್ ಇತ್ತು, ನಾವು ಬಿಟ್ಬಿಟ್ವಿ. ಬಿಟ್ಟಿದ್ದಂದರೆ ನಾವು ಸೈಲೆಂಟ್ ಆಗಿಬಿಟ್ವಿ. ಈ ರೈತರಿಂದ ಒಳ್ಳೆ ಸಿಗಲಿಲ್ಲ, ಪ್ರೋತ್ಸಾಹ ಸಿಗಲಿಲ್ಲ, ಅದು ಇದು ಅಂತ. ಕಿಸಾನ್ ಸಂಘದ ಏನಂದರೆ ಹೋರಾಟ ವ್ಯಕ್ತಿ ಆಧಾರಿತವಾಗಿರಬಾರ್ದು, ಆಮೇಲೆ ವೈಯಕ್ತಿಕ ಲಾಭ ಇರಬಾರ್ದು, ರೈತರ ಪರವಾಗಿರಬೇಕು. ಈ ರೈತ ಉಳಿದರೆ ದೇಶ ಉಳಿಯುತ್ತದೆ. ಇವತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯದ ನಂತರ ಒಬ್ಬ ಸರ್ಕಾರಿ ನೌಕರನ ವೇತನ ಎಷ್ಟಿತ್ತು? ಒಬ್ಬ ರೈತನ ಒಂದು ರಾಗಿ ಮೂಟೆಗಿಂತಲೂ ಕಡಿಮೆ ಇತ್ತು. ಇವತ್ತು ನಿಮ್ಮ ರಾಗಿ ಮೂಟೆಯ ಒಂದು ಕ್ವಿಂಟಾಲ್ ಮೂಟೆ ಎಷ್ಟಿದೆ ಬೆಲೆ? ಒಬ್ಬ ಸರ್ಕಾರಿ ನೌಕರರ ವೇತನ ಎಷ್ಟಿದೆ? ತಾರತಮ್ಯ ನಾವು ಗಮನಿಸಬೇಕಲ್ವ? ನಾವು ಕೇಳಿದ್ದೀವ ರೈತರು ಯಾರಿಗಾದರೂ ನಮಗೆ ಒಂದು ಮೌಲ್ಯ ಬೇಕು, ನಮಗೆ ಲಾಭದಾಯಕ ಬೆಲೆ ಬೇಕು ಅಂತ ನಾವು ಕೇಳಿಲ್ಲ. ನಮ್ಮದು ತಪ್ಪು. ನಾವು ಕೇಳಿದ್ದನ್ನು ಯಾವುದನ್ನು ಕೇಳಿದ್ವಿ? ನಮ್ಮ ರೈಸ್ ಮಾಡಿ. ಇವತ್ತು ಭಾರತೀಯ ಕಿಸಾನ್ ಸಂಘ ಇವತ್ತು APMCಯಲ್ಲಿ ನಮಗೆ ರಾಗಿ, ಭತ್ತ ಇವೆಲ್ಲ ಫಿಕ್ಸ್ ರೇಟ್ ಒಂದು ರೇಟ್ ಬಂದಿದೆ. ಅದಕ್ಕೆ ಯಾರು ಹೋರಾಟ ಮಾಡಿದ್ದು? ಭಾರತೀಯ ಕಿಸಾನ್ ಸಂಘ. ರಾಷ್ಟ್ರೀಯ ವ್ಯಾಪ್ತಿಯಲ್ಲಿ ಒಂದು ಆಂದೋಲನ ಮಾಡಿ ನಮ್ಮ ಭಾರತೀಯ ಕಿಸಾನ್ ಸಂಘ ರೈತರ ಪರವಾಗಿ ಕಾರ್ಯನಿರ್ವಹಿಸ್ಕೊಂಡು ಬರ್ತಾ ಇದೆ. ಇದಕ್ಕೆ ನಾವು ಬೆಂಬಲ ಬೆಲೆ ಕೇಳಬಾರ್ದು. ಟೊಮೆಟೊ ರೇಟ್ ಕಮ್ಮಿ ಆಯಿತು, 10 ಪೈಸೆ ಕೊಡಿ, 20 ಪೈಸೆ ಕೊಡಿ, ಹಾಲ್ಗೆ 2 ರೂಪಾಯಿ ಕೊಡಿ. ನಮ್ಮ ಒಂದು ಫಿಕ್ಸ್ ರೇಟ್ ಇರಬೇಕು, ಆ ರೇಟ್ಗಿಂತ ಕಡಿಮೆ ಬರಬಾರ್ದು ಯಾವತ್ತೇ ಆಗಲಿ. ಇದು ಭಾರತೀಯ ಕಿಸಾನ್ ಸಂಘದ ಒಂದು ಕಾರ್ಯನೀತಿ. ರೈತರು ಉಳಿದರೆ ದೇಶ ಉಳಿತದೆ, ದೇಶ ಉಳಿದರೆ ನಾವು ಉಳಿತೀವಿ. ಎರಡು ಒಂದೇ. ರಾಷ್ಟ್ರೀಯ ಚಿಂತನೆ ಮತ್ತು ನಮ್ಮ ಇದನ್ನು ನಾವು ಒಟ್ಟೊಟ್ಟಿಗೆ ಕರ್ಕೊಂಡು ಹೋಗ್ಬೇಕು. ಕೆಲವು ಸಂಘಟನೆಗಳಿದೆ ದೇಶದ ವಿರುದ್ಧವಾಗಿ. ನಮ್ಮ ಡೆಲ್ಲಿಯಲ್ಲಿ ಮೊನ್ನೆ ಏನಾಯಿತು, ಒಂದು ಚಳುವಳಿ ಆಯಿತು, ರೈತರ ಹೆಸರಲ್ಲಿ ಒಂದು ಚಳುವಳಿ ಆಯಿತು. ನಮ್ಮ ರಾಷ್ಟ್ರದ ಜೀವನ ಕಿತ್ಬಿಸ್ಬಿಟ್ರು. ಅವ್ರಿಗೆ ಒಂದು ಸಿದ್ಧಾಂತ ಇಲ್ಲ, ಮೌಲ್ಯಗಳಿಲ್ಲ. ಇಂಥ ಚಳುವಳಿಗಳನ್ನ ನಾವು ಬೆಂಬಲಿಸಬಾರ್ದು. ಯಾವತ್ತೇ ಆಗಲಿ ದೇಶವನ್ನು ಫಸ್ಟ್ ಗೌರವಿಸಬೇಕು. ನಮ್ಮ ತಾಯಿ ಇದ್ದಂಗೆ ದೇಶ, ನಮ್ಮ ತಾಯಿನ ನಾವು ಗೌರವಿಸಬೇಕು. ಅದೇ ರೀತಿ ನಮ್ಮ ಹಕ್ಕುಗಳನ್ನು ಕೇಳಬೇಕು, ನಮ್ಮ ಕರ್ತವ್ಯಗಳನ್ನು ಮಾಡಬೇಕು. ಆಮೇಲೆ ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಇವೆಲ್ಲ ಬಿಟ್ಟಿದ್ದೀವಿ. ನಾಟಿ ಹಸುವಿನ ಒಂದು ಎಷ್ಟು ಮನೆಯಲ್ಲಿ ನಾವು ಹಾಲು ಕುಡಿತೀವಿ, ಎಷ್ಟು ಮನೆಯಲ್ಲಿ ಅದನ್ನು ಉತ್ಪನ್ನಗಳನ್ನು ಸೇವನೆ ಮಾಡ್ತೀವಿ, ಇದನ್ನೆಲ್ಲ ಪರಿಚಯ ಮಾಡಿಸ್ಕೊಡುವಂಥದ್ದು ನಮ್ಮ ಭಾರತೀಯ ಕಿಸಾನ್ ಸಂಘ. ಆಗ ಜಲಜಾಗೃತಿ ಅಂತ ಹೇಳ್ಬಿಟ್ಟು ನಾವು ಮುಳಬಾಲ್ ತಾಲೂಕು ಎಲ್ಲ ಗ್ರಾಮಗಳಿಂದನೂ ಸಂಗ್ರಹಿಸಿದ್ವಿ. ಭಾರತೀಯ ಕಿಸಾನ್ ಸಂಘದ ಜಲಜಾಗೃತಿ ಕಾರ್ಯಕ್ರಮ ಉಜ್ಜಯಿನಿಯಲ್ಲಿ ಕಾಳಭೈರೇಶ್ವರನಿಗೆ ಒಂದು ಅಭಿಷೇಕಕ್ಕೆ ನಾವು ಈ ನೀರನ್ನು ತೆಗೆದುಕೊಂಡು ಹೋಗಿ ಎಲ್ಲ ಗ್ರಾಮಗಳಲ್ಲೂ ತಗೊಂಡು, ಎಷ್ಟೋ ಜನ ಎಲ್ಲ ಮರ್ತಿದ್ದೀರಿ. ನಾವು ಒಂದು 20 ವರ್ಷದ ಹಿಂದ್ಗಡೆ ಮಾಡಿ ಅದನ್ನ ಇಲ್ಲೊಂದು ದೊಡ್ಡ ಡ್ರಮ್ಗೆ ಹಾಕಿ ಒಂದು ಬಾಟ್ಲು, ಆ ಹಳ್ಳಿಯಿಂದ ಬಂದಿದ್ದ ನೀರನ್ನು ಈ ಹಳ್ಳಿ ಒಂದು ಇದನ್ನೆಲ್ಲ ಸೇರಿ ಒಂದು ನಮ್ಮ ಸ್ಟಿಕ್ಕರ್ ಹಾಕಿ ಉಜ್ಜಯಿನಿಗೆ ನಮ್ಮ ಆಂಜನೇಯ ರೆಡ್ಡಿ ಮತ್ತು ಆಂಜಿ ರಾಮಕೃಷ್ಣ ಇವರೆಲ್ಲ ತಗೊಂಡು, ನಾನು ಹೋಗೋಕ್ಕಾಗಿಲ್ಲ ಅವಾಗ, ಇವರೆಲ್ಲ ಹೋಗಿದ್ರು, ಉಜ್ಜಯಿನಿಗೆ ಹೋಗಿದ್ರು. ಗೋವಿಂದಯ್ಯ, ಮುರುಕನಕುಂಟೆ ಇವರೆಲ್ಲ ಒಂದು ಹೋಗಿ ಈ ಅಭಿಷೇಕದ ನೀರನ್ನು ಹಾಕಿ. ಏನಂದ್ರೆ ನಮ್ಮ ಜಲ ಉಳಿಬೇಕಲ್ಲ. ಇವತ್ತು ಜಲಮೂಲಗಳು ನಾವು ವಿಷದ ನೀರು ಕುಡಿತೀವಿ, ಫಿಲ್ಟರ್ ವಾಟರ್ ಕುಡಿಬೇಕು, ಕೆರೆಗಳು ಉಳಿಬೇಕು. ಈ ಬಗ್ಗೆ ಚಿಂತನೆ ನಮ್ಮಲ್ಲಿ ಕಣ್ಮರೆ ಆಗ್ತದೆ. ಅವಾಗ ನಾವು ಇಂತಹ ಹೋರಾಟಗಳನ್ನು ರೈತರಾಗಿ ನಾವು ಮಾಡಬೇಕಾಗಿದೆ.
ನಾವು ಇದಕ್ಕೆ ವ್ಯಕ್ತಿಗತ ಆಧಾರಿತ ಯಾರೂ ಇಲ್ಲ. ಆಮೇಲೆ ಯಾರೂ ದುಡ್ಡು ಕೊಡೋದಿಲ್ಲ. ನಮಗೆ ನಾವೇ ದುಡ್ಡು ಹಾಕೊಬೇಕು, ನಾವೇ ಒಂದು ಸ್ಟ್ರೈಕ್ ಮಾಡಬೇಕು. ಇವತ್ತು ಸ್ಟ್ರೈಕ್ ಕರೀರ್ ಅಂದರೆ ನಮ್ಗೇನು ಕೊಡ್ತೀರಿ? ಏನು ಲಾಭ ಇದೆಯಾ? ನನ್ನ ಪ್ರಶ್ನೆ, ನಾವು ಯಾಕೆ ಬಿಟ್ಬಿಟ್ಟು ಅಂದರೆ ಆ ಇದನ್ನು ನಮ್ಗೇನು ಕೊಡ್ತೀರಿ? ನಾವು ಏನು ಲಾಭ ಇದೆ? ಲಾಭ ಎಲ್ಲಿ ಬರುತ್ತೆ? ನಿಮಗೆ ಫಿಕ್ಸ್ ರೇಟ್ ಆದಾಗ, ನೀವು ಬೆಳೆದಿದ್ದ ಬೆಳೆಗೆ ಮೌಲ್ಯವರ್ಧನೆ ಆದಾಗ ಲಾಭ ಬರುತ್ತೆ. ಇವತ್ತೇನು 500 ರೂಪಾಯಿ 1000 ರೂಪಾಯಿ ಕೊಟ್ಬಿಟ್ರೆ ಅದು ಲಾಭ ಬರೋದಿಲ್ಲ. ರೈತ, ನಾನು ಬೆಳೆದ ಉತ್ಪನ್ನ, ನನ್ನ ಮನೆ, ನನ್ನ ದೇಶ, ನನ್ನ ಗ್ರಾಮ ಇವು ಅಭಿವೃದ್ಧಿ ಆದರೆ ಮಾತ್ರ ನಮಗೆ ಒಳ್ಳೆಯ ಇದು ಬರುತ್ತೆ. ರೈತರು ಸ್ವಾಭಿಮಾನಿಗಳಾಗಿದ್ದಾರೆ. ಇದನ್ನ ಪೊಲ್ಯೂಷನ್ ಮಾಡಿಬಿಟ್ಟಿದ್ದಾರೆ. ಇವತ್ತಿನ ವ್ಯವಸ್ಥೆ ಪೊಲ್ಯೂಷನ್ ಆಗಿಬಿಟ್ಟಿದೆ. ನಮ್ಮ ವಾತಾವರಣ ಯಾವ ರೀತಿ ಪೊಲ್ಯೂಷನ್ ಆಗಿದೆಯೋ, ನಮ್ಮ ವಾತಾವರಣದಿಂದ ನಮ್ಮ ಎಲ್ಲ ಇದನ್ನು ನಾವು ಮತ್ತೆ ಜೀವನಗೊಳಿಸಬೇಕು. ಇವಾಗ ಅಂತರ್ಜಲನ ನಾವು ಯಾವ ರೀತಿ ಕೆರೆಗಳನ್ನು ಉಳಿಸಿದ್ರೆ ಮಳೆ ನೀರಲ್ಲೇ ಸಾಕು, ಒಳ್ಳೆ ಅಂತರ್ಜಲ ಅಭಿವೃದ್ಧಿ ಆಗುತ್ತೆ. ಇವಾಗ ಪಾಪಮ್ಮನವರು, ಮಿಣಜನಹಳ್ಳಿ ಪಾಪಮ್ಮನವರು, ಅವಾಗ ಮಿಣಜನಹಳ್ಳಿ ಪಾಪಮ್ಮನವರು ನಮಗೆ ಗ್ರಾಮ ವಿಕಾಸ ಸಂಸ್ಥೆ ಮಹಿಳಾ ಒಕ್ಕೂಟದಿಂದನೂ ಹಾಲ್ಗೆ ಅವರು ಒಂದು 2 ಬಸ್ ಬಂದಿದ್ರು. ಏನು ಮಹಿಳೆಯರು ಇವತ್ತು ಆಟ ಆಡ್ತಾರಲ್ಲ, ನಾವು ಕೋಲಾರ DC ಆಫೀಸ್ ಮುಂದೆ ಸ್ಟ್ರೈಕ್ ಮಾಡಿದಾಗ ಅವರು ಮಹಿಳೆಯರೇ 2 ಬಸ್ ಜನ ಬಂದಿದ್ರು. ನಮ್ಗೆ ಅದೊಂದು ಧೈರ್ಯ. ಅಲ್ಲಿ ನೋಡಿಕೊಂಡು ಇನ್ನಷ್ಟು ಜನ ಬಂದರು. ಅಲ್ಲೆಲ್ಲ ನೋಡ್ತಾ ಇದ್ದವರೆಲ್ಲ, ರೈತರ ಪರವಾಗಿದ್ದವರೆಲ್ಲ ಸೇರ್ಕೊಂಡ್ಬಿಟ್ರು ನಮಗೆ ಕೋಲಾರಲ್ಲಿ. ನಮಗೆ ಅಷ್ಟು ಇದಿರಲಿಲ್ಲ. ಅವಾಗ ಎಲ್ಲ TV, ಎಲ್ಲ ಇವರು ಇಂಗ್ಲೀಷ್ ಪೇಪರ್ಗಳಿಂದ ಎಲ್ಲ ಪತ್ರಿಕೆಗಳಲ್ಲೂ ದೊಡ್ಡ ಸುದ್ದಿ ಅದು. ನಾವು ನಿರೀಕ್ಷೆ ಮಾಡಿದಂಥ ಸುದ್ದಿ. ನಾವು ಈ ರೀತಿ ಕೆಲಸ ಮಾಡ್ತಾ ಇರಬೇಕು. ಏನು ನಾವು ಇವರಿಂದ ಸಿಗುತ್ತೆ ಅದು ಸಿಗುತ್ತೆ ಅಂತೆಲ್ಲ ಫಲ ಇದನ್ನು ನಾವು ಬಯಸದೆ ನಾವು ಕೆಲಸ ಮಾಡಿದ್ರೆ ನಾವು ರೈತರ ಪರವಾಗಿ ಮಾಡಬೇಕು. ಇದಕ್ಕೆ ಇಲ್ಲಿ ನಾವು ವೇದಿಕೆ ಮೇಲೆ ಕೂತಿದ್ದೀವಿ, ಇಲ್ಲಿ ವ್ಯವಸ್ಥೆ ದೃಷ್ಟಿಯಿಂದ ಕೂತಿದ್ದೀವಿ ಅಷ್ಟೇ. ಏನು ಅಧ್ಯಕ್ಷ, ಕಾರ್ಯದರ್ಶಿ ಅಂತ. ನಮಗಿಂತ ಹೆಚ್ಚು ಕೆಲಸ ಮಾಡೋರು ನೀವು ಹಿಂದ್ಗಡೆ ಇದ್ದೀರಿ. ಅದನ್ನ ನೀವು ಇವತ್ತಿಂದ ಸಕ್ರಿಯ ಆಗ್ಬೇಕಂತ ಹೇಳ್ಬಿಟ್ಟು ಈ ಅಭ್ಯಾಸ ವರ್ಗ, ಪ್ರಶಿಕ್ಷಣ ವರ್ಗ ಯಾಕೆ ಮಾಡಿದೀವಿ ಅಂದರೆ, ನೀವು ಕೂಡ ಮುಂದೆ ರೈತರ ಪರವಾಗಿ ನಾವು ನಮ್ಮ ಒಂದು ಸಮಯ ಕೊಡ್ತೀವಿ, ಈ ಕೆಲಸ ಮಾಡ್ತೀವಿ. ರೈತರ ಪರವಾಗಿ, ರೈತ ಉಳಿದ್ರೆ ದೇಶ ಉಳಿದಿತ್ತು, ರೈತ ಸ್ವಾಭಿಮಾನಿ ಆದರೆ ದೇಶ ಸಮೃದ್ಧಿ ಆಗುತ್ತೆ. ಈ ರೀತಿ ಒಂದು ನಮ್ಮಲ್ಲಿ ಒಂದು ಆತ್ಮಾಭಿಮಾನ ಬೆಳಿಬೇಕು. ಈ ಒಂದು ವ್ಯವಸ್ಥೆಯನ್ನು ಮಾಡೋಕ್ಕೆ ಈ ಭಾರತೀಯ ಕಿಸಾನ್ ಸಂಘ ಈ ಒಂದು ಅಭ್ಯಾಸ ವರ್ಗಗಳ ಮೂಲಕ ಪ್ರಶಿಕ್ಷಣ ಅಂದರೆ ನಾವು ಸ್ವಂತ ಶಿಕ್ಷಣ ಪಡ್ಕೊತದ್ದು. ಇವತ್ತು ಈ ರೀತಿ ಇದು ಮಾಡ್ತಿದ್ದೀವಿ. ಆಮೇಲೆ ಭಾರತೀಯ ಕಿಸಾನ್ ಸಂಘದ ಧ್ಯೇಯ ವಾಕ್ಯಗಳೇನೆಂದರೆ ಗೋ ಆಧಾರಿತ ಕೃಷಿ. ಇವತ್ತು ಗೋವುಗಳಿಲ್ಲ. ಗೋವೆಲ್ಲಿದೆ? ನಾಟಿ ಹಸು ಇದೆಯಾ? ಇಲ್ಲ. ನಾಟಿ ಹಸುವು ನಾವು ಯಾರೂ ಇಲ್ಲ. ಆ ಡೈರಿಗೆ ಹಾಲು ಹಾಕೋಣ ಬೇಕು. ಅದು ನಮ್ಮ ಮನೆಯಲ್ಲಿ ಸೇವಿಸೋಂಥ ಆಹಾರ ಇದು ಯಾವುದು? ಅದು ನಾಟಿ ಹಸುವಿನ ಹಾಲು ನೀವು ಸೇವನೆ ಮಾಡಿ. ನಿಮ್ಮ ಮಕ್ಕಳ ಆರೋಗ್ಯ ಹೆಂಗಿರ್ತದೆ, ನಿಮ್ಮ ಸೊಸೆಯಂದರ ಆರೋಗ್ಯ ಹೆಂಗಿರ್ತದೆ. ಇವತ್ತು ಯಾಕೆ ಈ ರೀತಿ ಚಿಂತನೆ ಮಾಡಿದ್ದಾರೆ? ನಮ್ಮ ಹಳಬರೆಲ್ಲ ಯಾಕೆ ಅಷ್ಟು ಗಟ್ಟಿಯಾಗಿದ್ರು ಅಂದರೆ, ಅವ್ರ ಅಡುಗೆ ಮನೆ ಯಾವ ರೀತಿ ಇತ್ತು ಅಂದರೆ ಔಷಧಿ ಆಲಯ ಆಗಿತ್ತು. ಇವತ್ತು ಮೆಡಿಕಲ್ ಸ್ಟೋರ್ ಇಟ್ಕೊಂಡ್ಬಂದು ಅಡುಗೆ ಮನೆಯಲ್ಲಿ ಇಟ್ಕೊಳ್ಳೋದು ಅಂತ ವ್ಯವಸ್ಥೆಗಳಾಗಿದೆ. ಅದು ಹೋಗ್ಬೇಕು. ಅದನ್ನು ಹೋಗಲಾಡಿಸಿ ನಮ್ಮ ಅಡುಗೆ ಮನೆ ರೆಡಿ ಆಗಬೇಕು, ನಮ್ಮ ಮನೆ ಇದಾಗಬೇಕು, ನಮ್ಮ ಗ್ರಾಮ ಸ್ವಚ್ಛ ಗ್ರಾಮ ಆಗಬೇಕು. ಸ್ವಚ್ಛ ಅಂದರೆ ಏನು? ಸ್ವಚ್ಛ ಅಂದರೆ ನಮ್ಮ ಮನೆಯಿಂದ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬೇಕು. ನಾವು ಆರೋಗ್ಯವಂತರಾಗಬೇಕು, ನಮ್ಮ ಮನೆ ಆರೋಗ್ಯವಂತ ಆಗಬೇಕು, ನಮ್ಮ ಗ್ರಾಮ ಆರೋಗ್ಯವಂತ ಆಗಬೇಕು. ಈ ರೀತಿ ಚಿಂತನೆಗಳನ್ನು ಮಾಡೋಕ್ಕೆ ಒಬ್ಬರು ಹೇಳಿದ್ರಾಗಲ್ಲ. ಪ್ರತಿ ಊರಲ್ಲೂ ಕಿಸಾನ್ ಸಂಘದ ಕಾರ್ಯಕರ್ತರು ಕೆಲಸ ಮಾಡಿದ್ರೆ ಮಾತ್ರ ಈ ಒಂದು ಅಭಿವೃದ್ಧಿ. ಯಾರು ಅಭಿವೃದ್ಧಿ ಆಗ್ತಾರೆ? ಕಿಸಾನ್ ಸಂಘ ಅಲ್ಲ ಅಭಿವೃದ್ಧಿ ಆಗುತ್ತೆ. ರೈತರ ಅಭಿವೃದ್ಧಿ ಆದರೆ ಕಿಸಾನ್ ಸಂಘ ಅಭಿವೃದ್ಧಿ ಆಗುತ್ತೆ. ರೈತ ಜಾಗೃತಿ, ಗ್ರಾಮ ಜಾಗೃತಿ ಅಂತೇಳಿ ಹೇಳ್ತೀವಿ. ಆ ಗ್ರಾಮ ಜಾಗೃತಿ ಆಗಬೇಕು. ನಾವು ಈ ಮೂಲಕ ರಾಷ್ಟ್ರಕ್ಕೆ ಒಂದು ಸರ್ವಿಸ್ ಮಾಡಬೇಕು. ಸರ್ವಿಸ್ ಜೊತೆಗೆ ನಾವು ಬೆಳೆದಂಥ ಉತ್ಪನ್ನಗಳಿಗೆ ಲಾಭದಾಯಕ ಬೆಲೆ ಏನು, ಈ ಈ ಟೇಬಲ್ ಎಷ್ಟಾಯಿತು, ಅವನು ಇದೆಲ್ಲ ಹಾಕಿ ಅದ್ರ ಮೇಲೆ ಲಾಭ ಇಟ್ಕೊಂಡಿರ್ತಾನೆ. ಆಗ ನಮ್ಮ ರೈತನಿಗೆ ಒಬ್ಬ ಇಂಜಿನಿಯರು, ಒಬ್ಬ ಡಾಕ್ಟ್ರು, ಅವರ ಯಾವ ರೀತಿ ಮರ್ಯಾದೆ ಇದೆಯೋ ಆ ರೀತಿ ಮರ್ಯಾದೆ ಸಿಗುತ್ತೆ. ನಾವು ಅದನ್ನು ಕೇಳ್ತಾ ಇಲ್ಲ. ನಮ್ಮ ಉತ್ಪನ್ನಗಳಿಗೆ ಲಾಭ ಕೇಳ್ತಾ ಇಲ್ಲ, ಬೆಂಬಲ ಬೆಲೆ ಕೇಳ್ತಾ ಇದ್ದೀವಿ. ಯಾರು ಇದನ್ನು ಬೆಂಬಲ ಬೆಲೆ ಕೇಳಿದ್ದು? ಬೆಂಬಲ ಬೆಲೆಯಿಂದ ನಾವು ಜೀವನ ಮಾಡೋಕ್ಕಾಗುತ್ತಾ? ಆಗಲ್ಲ. ಇದು
₹300 ಟೇಬಲ್ ಅಂದರೆ ₹310 ₹15 ಆದರೆ ಅವ್ನಿಗೆ ಲಾಭ ಇರ್ತದೆ ತಯಾರು ಮಾಡಿದವನಿಗೆ. ಅವ್ನು ಮಾರಾಟ ಮಾಡೋನು ಅದ್ರ ಮೇಲೆ ಲಾಭ ಇಟ್ಕೊಂಡು ಮಾಡಬೇಕು. ಇವತ್ತು ಹೂವು ಮಾರ್ಕೆಟಲ್ಲಿ ಯಾರು ಎಲ್ಲಿದೆ ಹೂವು ರೇಟ್ ಇದೆಯಾ ಹೂವಿಗೆ 6 ತಿಂಗಳಿಂದ ವರ್ಷದಿಂದ? ಇಲ್ಲ. ಅದು ನಾವು ತೆಗಿಬೇಕಾದ್ರೆ ಇದೆಯಲ್ವ, ₹1/4 kg ₹30 ಕಮ್ಮಿ ಕೊಡ್ತಾ ಇಲ್ಲ. ಆದರೆ ರೈತನ ತೋಟದಲ್ಲಿ ಎಷ್ಟು ಹೋಗ್ತಾಯಿದೆ? ಇವತ್ತು ಎಳ್ನೀರು, ಇವತ್ತು ಮೆಟ್ಟೂರು ಕಡೆ ಎಳ್ನೀರಿಗೆ ಹೋಗ್ತಾಯಿದ್ರು. ಅವ್ರನ್ನ ಕೇಳಿದೆ, ಎಷ್ಟೋ ಪಾಲು ತೊಗೊತೀರಿ ಎಳ್ನೀರು ಅಂತ, ಕಾಯಿ ₹13 ಅಂತ ಹೇಳಿದ್ರು. ಇಲ್ಲೆಷ್ಟು? ₹50. ಅಲ್ಲಿ ಎಷ್ಟಾಯಿತು ಡಿಫ್ರೆನ್ಸು? ನಾವು ಯೋಚನೆ ಮಾಡ್ತಾ ಇದ್ದೀವ? ಈ ರೀತಿ ಯೋಚನೆ ಮಾಡೋಂಥ ವ್ಯವಸ್ಥೆ ರೈತರಲ್ಲಿ ಬರಬೇಕು. ಯಾಕೆ ಇಲ್ಲಿ ಅವನು 6 ತಿಂಗಳು 1 ವರ್ಷ ಆಗುತ್ತೆ ಎಳ್ನೀರು ಬೆಳೆಯೋಕ್ಕೆ ಕಾಯಿ ಇದು ₹13 ಅವ್ನು ತೋಟದಲ್ಲಿ ಕೊಡ್ತಾನೆ, ₹12 ಕೊಡ್ತಾ ಇದ್ದಾನೆ. ನೀವು ಇವತ್ತಿನ ಪ್ರೆಸೆಂಟ್ ನಾನು ಹೇಳ್ತಾ ಇರೋದು. ಈ ಬಗ್ಗೆ ಯೋಚನೆ ಮಾಡಿಲ್ಲ ನಾವು. ಯಾರು ಯೋಚನೆ ಮಾಡಿದ್ದೀವ? ಆಮೇಲೆ ನಾವು ಕೃಷಿ ಬಗ್ಗೆ ಇದು ಮಾಡ್ತೇವೆ, ಯೋಚನೆ ಮಾಡ್ತೀವ. ದೇಶದಲ್ಲಿ ಅಲ್ಲೇನೋ ಡೆಲ್ಲಿಯಲ್ಲಿ ಹಿಂಗಾಯ್ತು, ಈ ಪಕ್ಷದವ್ರು ಹಂಗಾಯ್ತು, ಆ ಪಕ್ಷದವ್ರು ಹಿಂಗೋದ್ರು, ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಹೊರತು ನಮ್ಮ ನಮ್ಮ ಬೆಳೆದಿದ್ದಕ್ಕೆ ರೇಟ್ ಇಲ್ಲ ಅಂತೇಳಿ ಯೋಚನೆ ಮಾಡ್ತಾ ಇದೀವ? ಇಲ್ಲ. ಈ ಥರ ಯೋಚನೆ ಮಾಡೋಂಥ ವ್ಯವಸ್ಥೆ ನಾವಾಗಬೇಕು. ಯಾರೋ ಬಂದು ಮಾಡಲ್ಲ. ನಮ್ಮ ಮನೆಯನ್ನು ಸರಿ ಮಾಡ್ಬೇಕಾದ್ರೆ ಪಕ್ಕದೂರ್ನವ್ರು ಆಗಲ್ಲ, ಪಕ್ಕದ ಮನೆಯವರು ಆಗಲ್ಲ. ನಮ್ಮ ಮನೆಯನ್ನು ಫಸ್ಟ್ ನಾವು ಸರಿ ಮಾಡ್ಕೊಬೇಕು, ನಮ್ಮ ಊರನ್ನು ನಾವೇ ಸರಿ ಮಾಡ್ಕೊಬೇಕು, ನಮ್ಮ ದೇಶ ನಾವೇ ಕಾಪಾಡ್ಕೊಬೇಕು, ನಮ್ಮ ಪರಿಸರವನ್ನು ನಾವೇ ಕಾಪಾಡಬೇಕು, ನಮ್ಮ ಕೆರೆಗಳನ್ನು ನಾವೇ ಇದು ಮಾಡಬೇಕು. ಈ ರೀತಿ ಚಿಂತನೆಗಳನ್ನು ಭಾರತೀಯ ಕಿಸಾನ್ ಸಂಘ ಎಲ್ಲರಲ್ಲೂ ಇದೆ. ಅದು ಮರ್ತು ಬಿಟ್ಟಿದ್ವಿ. ನಮಗೆ ಯಾವ ರೀತಿ ಅಂದರೆ, ಈ ಕೆಲವರಿಗೆ ಅವತ್ತಿಂದ ಒಂದು ಇದೆ ಶಾಪ ಅಂತ, ಆ ಥರ ಶಾಪ ನಮ್ಮ ರೈತರು ಇದಕ್ಕೆ ಬಂದಿದೆ. ಅದನ್ನು ನಾವು ಎಚ್ಚರಿಸಬೇಕು. ಇವಾಗ ಆಂಜನೇಯನ ಬಲ ಆಂಜನೇಯನ ಗೊತ್ತಿಲ್ಲ, ರೈತರ ಶಕ್ತಿ ಗೊತ್ತಿಲ್ಲ. ಈ ಥರ ಒಂದು ನಮ್ಮಲ್ಲಿ ಇರುವಂಥ ಶಕ್ತಿ ಎದ್ದರೆ, ರೈತ ಜಾಗೃತಿ ಆದರೆ ದೇಶ ಅಭಿವೃದ್ಧಿ ಆಗುತ್ತದೆ. ನಮ್ಮ ಹಕ್ಕುಗಳು ಅಟ್ಲೀಸ್ಟ್ ಒಂದೇ ಸತಿ ನಾವು ಜಂಪ್ ಮಾಡೋಕ್ಕಲ್ಲ. ಇಷ್ಟು ದಿವಸ ಮರ್ತು ಬಿಟ್ಟಿದ್ದೀವಿ. ನಮ್ಮ ಅಂಥದ್ದು ಬಗ್ಗೆ ನಾವು ಕೇಳಬೇಕು. ಇವತ್ತು ಇವರು ಯಾರು ಆಶಾ ಅಂಗನವಾಡಿ ಕಾರ್ಯಕರ್ತರು ಎಷ್ಟು ಸಂಬಳಕ್ಕೆ ಸೇರಿದ್ರು? ₹500. ಅವ್ರು ಸ್ಟ್ರೈಕ್ ಮಾಡಿದ್ದಕ್ಕೆಲ್ಲ ₹500, 250 ಸೇರಿ ಅವ್ರು ಸ್ಟ್ರೈಕ್ ಮಾಡೋಕ್ಕೆ ಎಷ್ಟು ಹೋಯ್ತು? ಇವತ್ತು 10,000 ಮೇಲೆ ಕ್ರಾಸ್ ಆಗಿದಾರಲ್ವಾ? 15,000ವರೆಗೂ ಕ್ರಾಸ್ ಆಗಿದ್ದಾರೆ. ಆದರೆ ನಾವು ಎಲ್ಲೇನು ಕೇಳಿದ್ದೀವ? ನಮಗೆ ಬೆಂಬಲ ಬೆಲೆ ಕೇಳ್ತೀವಿ ಹೊರತು ಲಾಭದಾಯಕ ಬೆಲೆ ಕೇಳಿಲ್ಲ, ಫಿಕ್ಸ್ ರೇಟ್ ಕೇಳಿಲ್ಲ. ಫಿಕ್ಸ್ ರೇಟ್ ಕೇಳಬೇಕು, ಒಂದು ಕೃಷಿ ನೀತಿ ತರಬೇಕು. ಈ ರೀತಿಯಲ್ಲಿ ನಮ್ಮ ಗ್ರಾಮಗಳಲ್ಲಿ ನಾವು ಸಮಿತಿ ಗ್ರಾಮ ಸಮಿತಿಗಳಂದ್ರೆ, ಗ್ರಾಮ ಸಮಿತಿ ಯಾಕೆ ಇರ್ಬೇಕಂದ್ರೆ, ಇವಾಗ TC ಹೋಯ್ತು, ಏನು ಮಾಡ್ತೀರಿ ನೀವೆಲ್ಲ? ಇವತ್ತು ಹೋಗಿ ತಿಪ್ಪದೊಡ್ಡಿ ಅವ್ರು ಬಂದಿಲ್ಲನಾ? ತಿಪ್ಪದೊಡ್ಡಿ ಅವ್ರು ಇದೀರಾ? ಏನಂದ್ರು? AWE ನಾನೇ ಹೋಗಿದ್ದೆ, ಇವ್ರನ್ನೇ ಕಳಿಸಿದ್ದೆ. ಇವರೆಲ್ಲ ಕಳ್ರು ಸರ್. 3 HP ತಗೊಂಡ್ಬಿಟ್ಟು 10 HP 15 HP ತಗೊಂಡಿದ್ದಾರಂತ. ಇವ್ರಿಗೆ ನಾನು ಫಸ್ಟ್ ನೀವು ಹೋಗಿ ಅಂತ ಹೇಳಿ, ನಾನು ಸ್ವಲ್ಪ ಲೇಟಾಗಿ ಹೋದೆ. ಆಮೇಲೆ ನಾನು ಹೇಳಿದೆ, AWE ಅವರೇ ವಾಪಸ್ ತಗೊಳ್ಳಿ ಮಾತು, ಅವರೆಲ್ಲ ಕಳ್ರು ನೀವು ಅಂತೇಳಿ. ರೈತರೆಲ್ಲ ಕಳ್ರು. ಅವರು ಬೆಳೆದಿದ್ದ ತರಕಾರಿ ನೀವು ಕಮ್ಮಿ ರೇಟಿಗೆ ತಿಂತಾ ಇದ್ದೀರಿ. ಅವ್ರು ಬೆಳೆದಿದ್ದ ತರಕಾರಿ, ದವಸ ಧಾನ್ಯಗಳು ಕಮ್ಮಿ ರೇಟಿಗೆ ನಿಮ್ಗೆ ಸಿಗ್ತಾ ಇದೆ, ನಿಮ್ಮ ಸಂಬಳ ಮಾತ್ರ ಹೆಚ್ಚಾಗಿದೆ. ಅವರ ಶ್ರಮ ನೀವು ತಿಂತಾ ಇರೋ ಕಳ್ರು ನೀವು ಅಂತ ಹೇಳಿದ್ವಿ. ಇವರು ಬಂದಿದ್ರು. ಯಾಕೆಂದ್ರೆ ಆಮೇಲೆ ಇವರು 3 HP ತಗೊಂಡಿದ್ರು ಕರೆಂಟ್. 3 HP ಕರೆಂಟ್ ತಗೊಂಡಿದ್ದಾರೆ, 15 HP ಹಾಕೊಂಡಿದ್ದಾರೆ ಮೋಟ್ರು. ರೈತರು ಹಾಕೊಂಡಿರ್ತೀವಿ ನಾವು, ಹೌದಲ್ವಾ? ಅಲ್ಲಿ ಹೋಗ್ಬಿಟ್ಟು ಅವ್ನು ಲೈನ್ ಮ್ಯಾನ್ ಬಂದ ತಕ್ಷಣ ಏನು ಹೇಳ್ತೀವಿ? ನೀವು 500 ಹಾಕು, ನಾನು 1000 ಹಾಕ್ತೀನಿ, ಏನೋಪ್ಪ ಅಂತ ಕಳ್ತನ ಮಾಡ್ದಂಗೆ ಒಂದು ಮಾಮೂಲಿ ಕೊಟ್ಬಿಟ್ಟು TC ಹಾಕ್ಕೊಂತೀವಿ. ಎಷ್ಟು? 15,000 20,000 ಯಾಕೆ ಕೊಡಬೇಕು? ನಾವು ಭಾರತೀಯ ಕಿಸಾನ್ ಸಂಘ ಇವತ್ತಲ್ಲ, ನಾವು 2000 ನಮ್ಮ ಹಳ್ಳಿಯಿಂದ ಶುರುವಾಗಿದ್ದು. ನಾವು ಯಾರ್ಯಾರಿದ್ದು ಇವತ್ತು ದುಡ್ಡು ಕೊಡಲ್ಲ. ನಮ್ಗೆ ಅವರೇ TCಲಿ ಹಾಕ್ಬಿಟ್ರು. ಇವ್ರು ಬಂದರೆ ಇನ್ನು ಬೇರೆ ರೈತನ ಕಳಿಸ್ಬಿಡ್ತಾರಂತ. ನಾವು ಪುಲ್ಲಿ ಕೂಡ ದುಡ್ಡು ಕೊಡ್ತಾ ಇಲ್ಲ. ಇವ್ರು ಅವರೇ ನಾವು ಜಾಗೃತಿಗೊಂಡ್ರೆ ಯಾವ ರೀತಿ ಇರ್ತದೆ ಅಂತ ವ್ಯವಸ್ಥೆ. ಆಮೇಲೆ ಇವ್ರಿಗೆ ನಾವು ಹೇಳಿದ್ವಿ, 10 HP ನೀವು 7 HP ನೀವು ಏನು ಅಡಿಷನಲ್ ಡಿಪಾಸಿಟ್ ಕಟ್ಟಬೇಕು, ಆ ಡಿಪಾಸಿಟ್ ಕಟ್ಬಿಡಿ. TC ಎಕ್ಸ್ಟ್ರಾ ಹಾಕ್ತಾರೆ. ಯಾಕಂದ್ರೆ 15 HP ಹಾಕಿದ್ರು ನಾವು 10 HP ಒಳಗೆ ಫ್ರೀ ಇರ್ತದೆ. 15 HP ಆದರೆ ಕರೆಂಟು ಬಿಲ್ ಕಟ್ಟಬೇಕು. ಅದರಿಂದ ಎಲ್ರಿಗೂ 10 HP ವರೆಗೂ 3 HP 2 HP ಇರೋರೆಲ್ಲ 10 HPಗೆ ಅಡಿಷನಲ್ ಡಿಪಾಸಿಟ್ ಕಟ್ಟಿ ಸರ್ವಿಸ್ ಮಾಡ್ಕೊಳ್ಳಿ ಅಂತ. ಇದು ನಾವು ಜಾಗೃತಿ ಯಾವಾಗ ಗೊತ್ತಾಗುತ್ತೆ? ನಮ್ಗೆ ಗೊತ್ತಾಗಿದೆ ಯಾವಾಗ? ನಾನು ಕೂಡ ನಮ್ಮ TC ಹೋದ್ರೆ ನಾವು ಕೂಡ ದುಡ್ಡು ಕೊಡ್ತಾ ಇದ್ವಿ. ಏನೋ ಕಿಸಾನ್ ಸಂಘಕ್ಕೆ ನಾನು ಹೋಗಕ್ಕೆ ಮೊದಲು ನಾವು ಈ ರೀತಿ ಇವಾಗ ಪಾಣಿಯಲ್ಲಿ ಏನೋ ಆಗಿರ್ತದೆ, ಇಂಬರ್ ಹಾಕೊಟ್ಬಿಡ್ತಾರೆ, ನಾವು ಕೋರ್ಟ್ಗೆ ಹೋಗಿ ಅಂತಾರೆ. ಕೋರ್ಟ್ಗೆ ಹೋದ್ರೆ ಯಾವಾಗ ಆಗುತ್ತೆ?
ನಾವು ಕೇಳಿದ್ವಿ, ನೀನು ಮಾಡಿರೋ ತಪ್ಪು ಅಂತ ಯಾರನ್ನ ಕೇಳಿದ್ವಿ ತಹಸೀಲ್ದಾರ್ ಆಫೀಸಲ್ಲಿ ಹೋಗಿ? ತಪ್ಪು ನೀನು ಮಾಡ್ಬಿಟ್ಟು ನಾನಾಗೆ ಕೋರ್ಟ್ಗೆ ಹೋಗ್ಲಿ? ನೀನು ಸಸ್ಪೆಂಡ್ ಆಗಿ ನಾವು ದೂರು ಕೊಟ್ಟಿದ್ದೀವ? ನಾನು ಪಾಣಿ ತಿದ್ದಿದ್ದಾನಂತ ದೂರು ಕೊಟ್ಟಿದ್ದೀವ? ಕೊಡೋದಿಲ್ಲ. ಕೋರ್ಟ್ಗೆ ಹೋಗಿ ಅಂದರೆ ನಮ್ಮ ಜೀವನ ಅಲ್ಲೇ ಇರ್ತದೆ, ಮುಗೀತು. ಕೋರ್ಟ್ಗೆ ಯಾಕೆ ಹೋಗ್ಬೇಕು, ಯಾಕೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನೀನು ಹೋಗೆ, ನೀನು ತಪ್ಪು ಮಾಡಿದಕ್ಕೆ ನಿನ್ನ ಮೇಲೆ ನಾವು ಕ್ರಿಮಿನಲ್ ಕೇಸ್ ಕೊಡ್ಬೇಕು ಅವ್ರ ಮೇಲೆ. ಇದು ಭಾರತೀಯ ಕಿಸಾನ್ ಸಂಘ ಜಾಗೃತಿ ಮೂಡಿಸುವಂಥ ಕೆಲಸಗಳು. ಈ ರೀತಿ ರಚನಾತ್ಮಕವಾಗಿ ನಾವು ಕಾರ್ಯನಿರ್ವಹಿಸಬೇಕಾಗಿದೆ. ಆಮೇಲೆ ಎಲ್ಲರೂ ಮಾಡಬೇಕು. ಇದು ಒಬ್ಬ ವ್ಯಕ್ತಿ ಮಾಡೋಕ್ಕಾಗುತ್ತಾ? ಇಲ್ಲ, ಆಗಲ್ಲ. ರಘುನಾಥ್ ರೆಡ್ಡಿ ಅಲ್ಲಿ ಇರ್ಬೋದು, ಜಿಲ್ಲಾಧ್ಯಕ್ಷ ಇರ್ಬೋದು, ನಮ್ಮ ನಾರಾಯಣಗೌಡರು, ಅವ್ರನ್ನ ಇನ್ನೊಂದು ಅವ್ರನ್ನ ನಾನು 20 ವರ್ಷದಿಂದ ಕರಿತಾ ಇದ್ದೀನಿ, ಕಿಸಾನ್ ಸಂಘಕ್ಕೆ ಬರಲಿಲ್ಲ. ಕೇಳಬೇಕಾದ್ರೆ ಉಗ್ನಿ ನಾರಾಯಣಗೌಡರು ಕರೆದಿದ್ವಿ, ನಮ್ಮ ಎಲ್ಲರೂ ನಾವು ಕರೆದಿದ್ದೀವಿ. ಅವರು ಕೊನೆಗೆ ನಾನು ಮೊನ್ನೆ ಇತ್ತೀಚೆಗೆ ಒಂದು 5 ವರ್ಷ ಇದರಲ್ಲಿ 3 ವರ್ಷದಿಂದ ಅವ್ರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅದಕ್ಕೆ ಮೊದಲು ಏನು ಇದೇನು ಆಗುತ್ತೇನಪ್ಪ ಅಂತ ಹೇಳ್ತಾರೆ. ಯಾಕೆ ಆಗಲ್ಲ? ನಾವು ಒಂದು ಬೂರ್ಗ ಮರ ಅಂತಾರೆ. ಬೂರ್ಗ ಮರ ಅಂದರೆ ನಮ್ಮ ಕಡೆ ಕಂತೀವಲ್ಲ, ಅದರಲ್ಲಿ ಬೆಂಕಿ ಪಟ್ಟಣ ಪುಳ್ಳೆಗಳು ಮಾಡ್ತಾರಲ್ವ, ಅದನ್ನು ಲಕ್ಷಾಂತರ ಮಾಡ್ತಾರೆ. ಅದೇ ಒಂದೇ ಒಂದು ಕಿಡಿ, ಒಂದು ದೊಡ್ಡ ಗೋಡನ್ನು ಬೆಟ್ಟದಷ್ಟು ಹಾಕಿರ್ತಾರೆ ಪುಳ್ಳಿಗಳು, ಬೆಂಕಿಪಟ್ಟಣ ಎಲ್ಲ ಫ್ಯಾಕ್ಟ್ರಿ. ಒಂದೇ ಒಂದು ಕಿಡಿ ಇಡೀ ಇದನ್ನು ಸುಟ್ಟಾಕ್ಬಿಡುತ್ತೆ. ಅದಕ್ಕೆ ನಮ್ಮ ಚಿಂತನೆಗಳು ಆ ಕಿಡಿಯಾಗಿರಬಾರ್ದು ಹೊರತು ಒಂದು ಇದಿರಬೇಕು. ನೆಗೆಟಿವ್ ಥಾಟ್ಸ್. ಕೆಲವರು ಹೇಳ್ತಾರೆ, ಏನಪ್ಪ ಇವರು ನಮಗೇನು ಲಾಭ? ನಮ್ಮ ಆ ಒಂದು ಬೆಂಕಿ ಕಿಡಿ ನಮ್ಮ ರೈತರನ್ನ ಸುಟ್ಟಾಗ್ತಾ ಇದೆ. ಲಾಭ ಎಲ್ಲಿ ಲಾಭ ಬೇಕು, ಯಾವುದನ್ನು ಲಾಭ ಕೇಳಬೇಕು, ಯಾವುದನ್ನು ಕೇಳಬಾರ್ದು ಅನ್ನೋದು ಇರಬೇಕು. ಸ್ವಾಭಿಮಾನಿಗಳಾಗಿರ್ಬೇಕು ರೈತ. ಮೊದಲೆಲ್ಲ ಯಾವ ಊರಿಗೆ ಹೋಗಲಿ ರೈತರು ಯಾರನ್ನ ಉಪವಾಸ ಕಳಿಸ್ತಾದ್ರ? ಉಪವಾಸ ಕಳಿಸ್ತಲ್ಲ, ಅನ್ನದಾತರಾಗಿದ್ದರು. ಅನ್ನದಾತ ಅಂತ ಹೆಸರು ಏನಿದೆ? ಅಲ್ಲ, ಬಂದ್ರೆ ಅಲ್ಲ, ಆ ಟೈಪ್ ಇದಾರ ಇವತ್ತು? ರೈತರ ಪರಿಸ್ಥಿತಿ ಏನಾಗಿದೆ? ಹೆಣ್ಣು ಕೊಡಲ್ಲ. ಯಾಕೆ ಕೊಡಲ್ಲ? ಲಾಭ ಇಲ್ಲ ಅಂತ. ಅಲ್ಲ, ಅದೇ ಯಾಕೆ ಕೊಡಲ್ಲ ಅಂದ್ರೆ, ನಾವು ಒಂದು ಫಿಕ್ಸ್ ರೇಟ್ ಬರಲಿ, ರೈತನ ಹುಡ್ಕೊಂಬಂದು ಕೊಡ್ತಾರೆ. ಇವತ್ತು ಭೂಮಿ ಕಳ್ಕೊತಾ ಇದಾರೆ ರೈತರು. ಎರಡನೇದು ಲಾಸ್ ಆಗ್ಬಿಟ್ಟು ಇದಾಗ್ಬಿಟ್ಟು ಭೂಮಿ ಎಲ್ಲ ಮಾರಾಟ ಮಾಡ್ಕೊಂತಾರೆ. ಸಂಪಾದನೆ ಮಾಡೋಕ್ಕಾಗುತ್ತಾ ಇವತ್ತಿನ ರೇಟ್ಗಳಲ್ಲಿ? ನಾವು ಯೋಚನೆ ಮಾಡಿದೀವ? ನಮ್ಮ ವ್ಯವಸಾಯಗಳು ಇವತ್ತು ಕಾಂಪೌಂಡ್ಗಳಾಗ್ಬಿಡ್ತದೆ. ಏನು ಎಲ್ಲ ಬ್ಯಾಂಕ್ಗಳಾಗ್ತದಲ್ಲ, ಅದೇ ಭೂ ಬ್ಯಾಂಕ್ ಆಗ್ತಾ ಇದೆ. ಕಾಂಪೌಂಡ್ಗಳಾಗ್ಬಿಟ್ಟು ಇದು ಯಾರು ಸಣ್ಣ ಇರುವೆ ಕೂಡ ಒಳಗೆ ಹೋಗೋಕ್ಕಾಗಲ್ಲ, ಆ ಟೈಪು. ಇವಾಗ ಸಿಮೆಂಟ್ ಗೋಡೆಗಳು ಕೂಡ ಕಟ್ಬಿಡ್ತಿದ್ದಾರೆ. ಏನು ಜೀವ ಜಂತುಗಳು ಕೂಡ ಒಳಗೆ ಹೋಗೋಕ್ಕಾಗಲ್ಲ. ನಾವು ಜಾಗೃತಿ ಆಗಿದ್ದೀವ? ನಾವು ಎಲ್ರಿಗೂ ಎಲ್ಲ ಈ ಪಕ್ಷದವ್ರು ಬಂದರು ಎಷ್ಟು ಕೊಡ್ತೀಯಾ, ಆ ಪಕ್ಷದವ್ರು ಬಂದರೆ ಎಷ್ಟು ಕೊಡ್ತೀಯಾ ಅಂತ ಹೇಳ್ಬಿಟ್ಟು ಜೈ ಅನ್ನೋದ್ರಲ್ಲಿ ಇದೀವಿ ಹೊರತು ನಮ್ಮ ಜಾಗೃತಿ ಎಲ್ಲಿದೆ? ರೈತ ಜಾಗೃತಿ ಎಲ್ಲಿದೆ? ನಾವು ಗ್ರಾಮದಲ್ಲಿ ಜಾಗೃತಿ ಮಾಡಬೇಕು. ನಾವು ನೋಡಪ್ಪ, ಇವತ್ತು ನಾವು ಬೆಳೆದು ಹಾಕೋದ್ರಿಂದ ನಮ್ಮ ದೇಶ ಸುಭಿಕ್ಷವಾಗಿದೆ. ಕೋವಿಡ್ ಬಂತು. ಕೋವಿಡ್ ಬಂದಾಗ ಇಡೀ ಎಲ್ಲ ವಲಯಗಳು ನಿಂತೋಗಿತ್ತು. ಹಾಸ್ಪಿಟ್ಲ್ಗಳು ಕೂಡ ನಿಂತೋಗಿತ್ತು. ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಬಿಟ್ಟರೆ ಸಣ್ಣ ಆಸ್ಪತ್ರೆಗಳು ಎಲ್ಲಿದ್ವು? ಮುಳಬಾಲಲ್ಲಿ ನೋಡಿದ್ರಾ? ಗೌರ್ಮೆಂಟ್ ಹಾಸ್ಪಿಟ್ಲ್ ಒಂದು ಬಿಟ್ಟರೆ ಇನ್ಯಾವ ಪ್ರೈವೇಟ್ ಹಾಸ್ಪಿಟ್ಲ್ ಇರಲಿಲ್ಲ. ಕೋವಿಡ್ ಬಂದಾಗ ಕಾಯಿಲೆಗಳಿತ್ತ? ಇಲ್ಲ, ಕಮ್ಮಿ ಆಗಿತ್ತು. ಕೋವಿಡ್ ಒಂದು ಬಿಟ್ಟರೆ ಇನ್ಯಾವ ಕಾಯಿಲೆನೂ ಇರಲಿಲ್ಲ. ಆದರೆ ರೈತ ನಿಲ್ಲಿಲ್ಲ, ಹೊಲದಲ್ಲಿ ಕೆಲಸ ಮಾಡ್ತದ, ಗಡಿಯಲ್ಲಿ ಸೈನಿಕ ಕೆಲಸ ಮಾಡ್ತದ. ಅವನು ಕೋವಿಡ್ ಅಂತ ಹೇಳ್ಬಿಟ್ಟು ಬಂದು ಬಿಸಾಕ್ಬಿಟ್ಟು ಹೊರಗೆ ಬಂದಿದ್ನ? ಇಲ್ಲ. ಈ ಎರಡು ವಲಯ ಕೆಲಸ ಮಾಡಿದಾಗ ಮಾತ್ರ ದೇಶ ಗಟ್ಟಿ ಇದೆ. ಅದಕ್ಕೆ ಭಾರತದ ಆರ್ಥಿಕತೆ ಇವತ್ತು ಯಾಕೆ ಬೆಳೀತಂದ್ರೆ, ಒಂದು ಕಡೆ ರೈತ ಹೊಲದಲ್ಲಿ ಕೆಲಸ ಮಾಡ್ದ, ಒಂದು ಕಡೆ ಸೈನಿಕ ಗಡಿಯಲ್ಲಿ ಕಾವಲು ಕಾದ. ಇವತ್ತು ಆ ಭಾರತದ ಆರ್ಥಿಕ ಇದು ಕೋವಿಡ್ ಆದ ನಂತರ ಎಷ್ಟು ಬೆಳೀತು? ಇದಕ್ಕೆಲ್ಲ ರೈತರೇ ಕಾರಣ. ಅದು ನಾವು ಮಾಡೋಣ, ರೈತರು. ಅದು ನಮ್ಮ ಮಕ್ಕಳು ಕೇಳಬೇಕಲ್ವಾ? ಇದಕ್ಕೆ ಸಂಘಟನೆ ಆಗಬೇಕು. ಇವತ್ತು ಗ್ರಾಮ ಸಮಿತಿಗಳು ಜವಾಬ್ದಾರಿಗಳು ಏನಾಗಬೇಕು ಅಂದರೆ, ನಿಮ್ಮೂರಲ್ಲಿ ಟಿ ಸಿ ಹೋದ್ರೆ ನಾವು ದುಡ್ಡು ಕೊಡೋದಿಲ್ಲ. ನಾವು 3 HP ಹಾಕೊಂಡಿದ್ದೀವಿ, ನಿಂದು ಡ್ಯೂಟಿ ಎಷ್ಟು 72 ಗಂಟೆಯಲ್ಲಿ ಆಗಬೇಕು ಟಿ ಸಿ ಹೋದ ತಕ್ಷಣ. ನಾವು ಯಾರಿಗೆ ಹೇಳ್ತೀವಿ? ಲೈನ್ಮನ್ಗೆ ಹೋಗಿ ಹೇಳ್ತೀವಿ. ಲೈನ್ಮನ್ಗೆ ಹೇಳಿದ್ರೆ, ಅಣ್ಣ ನೀವೆಲ್ಲ ವಸೂಲು ಮಾಡಿಬಿಡಿ, ಇಷ್ಟು ಬೋರ್ವೆಲ್ ಇದೆ, ಇಷ್ಟಿದೆ ಅಂತ ಹೇಳ್ತಾರೆ. ನಾವು ಹೋಗಿ ವಸೂಲು ಮಾಡಿಕೊಟ್ರೆ ಅವನು ಆಫೀಸರ್ಗೆ ಗೊತ್ತಿರಲ್ಲ. ನಾವು ವ್ಯವಹಾರ ಯಾರ ಹತ್ರ? ಲೈನ್ಮನ್ ಹತ್ರ. ನಮ್ಮ ಮನೆಯಲ್ಲಿ ಬಿಲ್ ಬರುತ್ತಲ್ಲ, ಕರೆಂಟ್ ಬಿಲ್, ಅಲ್ಲೇ ಹೆಲ್ಪ್ ಲೈನ್ ಇರ್ತದೆ, ಕಂಪ್ಲೇಂಟ್ ಸಹಾಯವಾಣಿ. ಅದಕ್ಕೆ ದೂರ ಮಾಡಿದ್ದೀವ? ಇಲ್ಲ. ಇವತ್ತು ನಮ್ಮೂರಲ್ಲಿ ಇವಾಗ ಕರೆಂಟ್ ಹೋಗಿದೆಯಪ್ಪ, ಹೆಲ್ಪ್ ಲೈನ್ ಏನು ಕೊಡೋದು? ಆಕ್ಸಿಡೆಂಟ್ ಆಯಿತು 112 ಹೇಳ್ತಾರೆ ಯಾರೋ ಒಬ್ರು, ನಾವು ದಾರಿಯಲ್ಲಿ ಹೋಗ್ತಾ ಇರ್ತೀವಿ. ಇವೆಲ್ಲ ನಮ್ಮ ಜವಾಬ್ದಾರಿಗಳಲ್ವ? ಈ ಜಾಗೃತಿ ಮಾಡುತ್ತದ್ದು. ಕರೆಂಟು ಹೋದ ತಕ್ಷಣ
ಹೆಲ್ಪ್ಲೈನ್ಗೆ ದೂರು ಮಾಡಿ ಮರುದಿನ ಹೋಗಿ ಬೆಳಿಗ್ಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಬುಕ್ಕಲ್ಲಿ ಬರೆದು 72 ಗಂಟೆಯಲ್ಲಿ ಆಗದೆ ಇದ್ದರೆ ನಿಮ್ಮ ಮೇಲೆ ಕ್ರಮ ತಗೊತೀವಿ, ನಿಮ್ಮ ಮೇಲೆ ದೂರು ಕೊಡ್ತೀವಿ ಅಂತ ನಾವು ಗ್ರಾಮ ಸಮಿತಿ ಫಸ್ಟು ಎಲ್ಲ ಊರಲ್ಲೂ ಗ್ರಾಮ ಸಮಿತಿ ಇದ್ದರೆ ಆ ಊರಿನ ಸಮಸ್ಯೆಗಳನ್ನು ತಕ್ಷಣ ಕರೆಂಟದ್ದು ಒಂದಾಯಿತು, ಎರಡನೇದು ಪಾಣಿ ಯಾರ್ದೋ ಒಬ್ಬ ರೈತಂದು ಅಲ್ಲೋಗಿ ಕೈ ಕೊಟ್ಕೊಂಬಾರ್ದು. ನೋಡ್ರಿ ಯಾಕೆ ದೂರು ಕೊಡಬೇಕು, ಯಾಕೆ ಮಾಡಲಿಲ್ಲ? ನಮ್ಮ ಕೆಲಸ ಮಾಡಕ್ಕೆ ತಾನೆ ನೀವಿರೋದು, ನಮ್ಮ ಸಮಸ್ಯೆಗಳು ಬಗೆಹರಿಸಕ್ಕೆ ತಾನೆ ನೀವಿರೋದು. ತಾಲೂಕು ಸಮಿತಿ ಎಲ್ಲ ಕೊಡಬೇಕಾಗಿರೋದು. ಗ್ರಾಮ ಸಮಿತಿಗಳ ನಿಮ್ಮ ಊರಿನ ಅಧ್ಯಕ್ಷ, ಕಾರ್ಯದರ್ಶಿ, 7 ಜನ ಸದಸ್ಯರು ಮತ್ತು ಊರಿನ ಎಲ್ಲರೂ ಇದಕ್ಕೆ ಸದಸ್ಯರೇ. ಯಾರು ರೈತರಾಗಿರ್ತಾರೋ ಅವರೆಲ್ಲರೂ ಸದಸ್ಯರ. ರೈತ ಅಂದ್ರೆ ಯಾರು? ಕಮ್ಮಾರ, ಚಮ್ಮಾರ, ರೈತನ ಪರವಾಗಿ ಊರಲ್ಲಿರೋರೆಲ್ಲ ರೈತರ. ಅವರು ವೃತ್ತಿ ಬೇರೆ ಬೇರೆ ಇರ್ಬೋದು, ರೈತನಿಗೆ ಪೂರಕವಾಗಿ ಕೆಲಸ ಮಾಡ್ತಾನೆ. ಮೊದಲು ಮರದ ಬಂಡಿ ಮಾಡಬೇಕಾಯ್ತು, ಕಬ್ಬಿಣ ನೇಗಳು ಮರದ ನೇಗಳು ಮಾಡಬೇಕಾಗಿತ್ತು. ಈ ರೀತಿ ಎಲ್ಲರೂ ಇವರು ರಾಗಿ ಕೊಡ್ತಾ ಇದ್ರು, ಅವರು ಅದನ್ನ ಇದು ಮಾಡ್ತೇವೆ. ಮೊದಲು ಈ ಹಣದ ವ್ಯವಹಾರ ಇಲ್ಲಕ್ಕೆ ಮೊದಲು ಇವೆಲ್ಲ ನಡೀತಾ ಇತ್ತು, ಸುಸೂತ್ರವಾಗಿ ನಡೀತಾ ಇತ್ತು. ಹಣದ ವ್ಯವಹಾರ ಬಂದ ಮೇಲೆ ಇವೆಲ್ಲ ಹೋಯ್ತು. ಇವರು ಲಾಸ್ ಆದ್ರು, ಅವರು ಲಾಸ್ ಆದ್ರು, ಆ ವೃತ್ತಿಗಳು ಹೋಗ್ಬಿಡ್ತು. ಇವಾಗ ದೊಡ್ಡ ದೊಡ್ಡ ಇವು ಬಂದು ಎಲ್ಲಕ್ಕೂ ಎಫೆಕ್ಟ್. ಹಳ್ಳಿಗಳು ಯಾಕೆ ಬಡ ಆಗಿದೆ ಅಂದ್ರೆ ಅವಾಗ ದುಡ್ಡಿಲ್ಲ, ಆದ್ರೂ ಶ್ರೀಮಂತವಾಗಿದ್ವು. ಇವತ್ತು ದುಡ್ಡಿದೆ, ಎಲ್ಲ ಬಡವರೇ, ಎಲ್ಲರೂ ಶುಗರು ಇದು. ಯಾಕೆ ಇವತ್ತು ಸಾವಯವ ಕೃಷಿ ತಿಂದು ಮನೆಗೆ ಆಗಷ್ಟಾದ್ರೂ ಸಾವಯವ ಕೃಷಿ ಮಾಡ್ಕೊಬೇಕಲ್ವ ನಾವು? ನಮ್ಮ ಮನೆಗೆ ಆಗಷ್ಟಾದ್ರೂ ನಾಟಿ ಹಸುವಿನ ಹಾಲು ಕುಡಿಬೇಕಲ್ವಾ? ನಮ್ಮ ಮಕ್ಕಳಿಗೆ ಆರೋಗ್ಯದ ಬೇಕು, ಸಮಾಜದ ಆರೋಗ್ಯ ಆಮೇಲೆ ನೋಡೋಣ. ಅಟ್ಲೀಸ್ಟ್ ಫಸ್ಟ್ ನಾವು ಇಲ್ಲಿಗೆ ಬಂದ್ಬಿಡೋಣ. ಒಂದು ಹಸು, ಒಂದು ನಾಟಿ ಹಸು ಇಟ್ಕೊಳ್ಳೋದು, ಒಂದು ನಮ್ಮ ಮನೆಗೆ ಆಗಷ್ಟು ಹಣ್ಣು ತರಕಾರಿಗಳನ್ನ, ಸೊಪ್ಪುಗಳನ್ನ ಸಾವಯವ ಕೃಷಿಯಲ್ಲಿ ಬೆಳೆದುಕೊಂಡು ತಿನ್ನೋಂಥದ್ದು. ನಾವು ಮಾರ್ಕೆಟ್ಗೆ ಹಾಕೋದು ಆಮೇಲೆ ಯೋಚನೆ ಮಾಡೋಣ, ಅದು ಹೋಗ್ತಾ ಇರಲಿ. ಫಸ್ಟ್ ಇದಕ್ಕಾದರೂ ನಾವು ಇದು ಬರಬೇಕಲ್ಲ ವಾಪಸ್ಸು. ಇದನ್ನು ಭಾರತೀಯ ಕಿಸಾನ್ ಸಂಘ ಒಂದು ಜಾಗೃತಿ ಮೂಡಿಸಿ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮಗಳನ್ನು ಈ ರೀತಿ ಭಾರತೀಯ ಕಿಸಾನ್ ಸಂಘದ ರೀತಿ ನೀತಿಗಳು ಅದು ಬೇಕಾದಷ್ಟಿದೆ. ರೀತಿ ನೀತಿಗಳು ತುಂಬ ಇದಾಗಿದೆ. ನಾನು ಈ ಭಾಗದ ತಕ್ಕಂಗೆ ಹೇಳ್ತಾ ಇದ್ದೀನಿ. ಇಷ್ಟು ಹೇಳಿ ಒಂದು ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.